ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಿ ಕೂತೀನಂತ ನೋಡತ್ತೀರೇನೋ, ನಾವು ಇವಾಗ ಪಾರ್ಕಿಂಗ್ದಾಗ ಬಂದೀವಿ ನೋಡ್ರಿ. ಇಲ್ಲಿ ಗಿಡದ ನೆರಳೈತಿ. ಇದೇ ಗಿಡದ ನೆರಳ ಮ್ಯಾಗ ಬೀಳ್ತೈತಿ. ಆದ್ರೆ ಇಲ್ಲಿರೋ ಒಂದಷ್ಟು ತಂಪು ಇಲ್ಲಿ ಭಾಳ ಆರಾಮಂತ ಅನಿಸ್ತದ. ಬಟ್ ಇಲ್ಲಿ ಥರ ಅಲ್ಲಿ ಅನ್ಸಂಗಿಲ್ಲ, ಯಾಕಂದ್ರೆ ಅಲ್ಲಿ ಮೆಳೆಗೈತ್ರಿ ಮತ್ತು ಅಲ್ಲೆಲ್ಲ ಸಿಮೆಂಟ್ ಅದಲ್ಲ, ಕಾದಿರ್ತೈತಿ. ಏನೇ ಆಗಲಕ್ಕ ಜಮೀನ್ದೊಳಗೆ ಗಿಡದ ನೆರಳೊಳಗೆ ಕುಂದ್ರದೇ ಒಂದು ಆರಾಮಂತ ಅನಿಸ್ತೈತೆ. ಈ ಬೇಸಿಗೆಯಾಗ ನೋಡ್ರಿ ಎಲ್ಲ ಕೆಲಸ ಮಾಡ್ಕೊಂಬಂದು ಇಲ್ಲಿ ಕುಂತ್ರೂ ನಡಿತೈತಿ. ಆದ್ರೆ ದಿನಾನು ಆ ಥರ ಮಾಡೋಕ್ಕಾಗಲ್ಲ, ಮ್ಯಾಗ ಏನಾದರೂ ಕೆಲಸ ಇದ್ದೇ ಇರ್ತಾವ. ಸೊ ಯಜಮಾನ್ರು ಈಗ ಡ್ಯೂಟಿಗೆ ಹೋಗಿದ್ದಾರೆ. ಹಂಗೆ ಸ್ನೇಹಗೂ ಕೂಡ ಸಾಲಿ ಕಳಿಸಿದ್ನೆ ಬುತ್ತಿ ಕಟ್ಟಿ. ಬಿಡಲ್ಲ ಆಕೆಗೆ ಪಲ್ಯ ಒಲ್ಲೆ ಅಂತಂದಳಕಿ. ಹಂಗಾಗಿ ಒಂದು ಚಪಾತಿ ಸಾಸ ರೋಲ್ ಮಾಡಿಕೊಟ್ಟೆ, ಮತ್ತು ಒಂದು ಚಪಾತಿ ತುಪ್ಪ ಸಕ್ಕರೆ ಒಂದು ರೋಲ್ ಮಾಡಿಕೊಟ್ಟಿನಿ, ಒಂದು ಶೇಂಗಾ ಲಾಡು ಕೊಟ್ಟಿನಿ. ಆಕೆ ತೊಗೊಂಡು ಹೋದೋಡ್ರಿ ಸಾಲಿಗೆ. ಹಂಗೆ ಲಟ್ಟಣಿಗೆ ಸಿಗಲ್ಲ ಬಿಟ್ಟಿತ್ತು. ಮಕ್ಕಳು ಇವು ಆಟ ಆಡೋಕೆ ಒಂದು ಸಲಂಗಿಲ್ಲ. ಮಕ್ಳಿಗೆ ಮನೇನ ಸಾಮಾನು ಬಾಂಡೆ ಕುಂಡೆ ಎಷ್ಟು ಅವ್ರಿಗೆ ಟಾಯ್ಸ್ ತಂದು ಕೊಟ್ರು ಎಷ್ಟು ಅದಾವ. ಮೊನ್ನೆಲ್ಲ ನಮ್ಮ ಇವರು ಗಾನವಿ ಸಿಸ್ಟರ್ ಅವ್ರ ಡ್ರೆಸ್ ಅದು ಎಲ್ಲ ಕಟ್ಕಳ್ಸ್ಯಾರಿ. ಮತ್ತು ಇವರು ರೇಣುಕಾ ಸಿಸ್ಟರ್ ಅವರು ಕೂಡ ಎಟ್ಕೊಂಡು ಅಡುಗೆ ಸಾಮಾನು ಕಟ್ಕಳ್ಸ್ಯಾರ. ಅವನ್ನೆಲ್ಲ ಮೂಲೆಗಿಡ್ತಾರ. ಒಮ್ಮೆ ಇವು ಮನೇನ ತೊಗೊಂಡು ಆಡ್ತಾರ. ಸಿಟ್ಟು ಬರತ್ತಿತ್ತು. ಯಾಕಂದ್ರೆ ಬಡ ಬಡ ಕಟ್ಟಿ ಕಳ್ಸೋದಿತ್ತು ಆಕಿಗೆ ಬುತ್ತಿನ. ಚಪಾತಿ ಮಾಡೋಕೆ ಬೆಳ್ಳುಣ್ಗಿ ಸಿಗಲಿಲ್ಲ. ಹಾಗಾಗಿ ಆಂಟಿನೇ ಇಲ್ಲಿ ತಗೋ ನನ್ನ ಬಲ್ಲ ಐತೆ ಒಯ್, ಆಮೇಲೆ ನೋಡಕತ್ನಿ ಅದನ್ನಂದ್ರು. ಮತ್ತು ಅರ್ಜೆಂಟಿಗೆ ಏನು ಮಾಡಿದಂತೆ ಅವ್ರದ್ದೇ ಇಸ್ಕೊಂಡೆ. ಓನರ್ ಆಂಟಿಗೆ ಪಿಲ್ಯನ್ ಕಡೆಯಿಂದ ಕಟ್ ಕಳಿಸಿದ್ರು. ಸುಮ್ಮು ಬಿಡು ಮಾಡಬೇಡ ಬಿಡು. ಮತ್ತು ಆಮೇಲೆ ಏನೈತಿ ಅದು ಸಿಕ್ತಿರು ನನಗೆ ಬೆಳ್ಳುಣ್ಗಿ ಮನೆಯಂದು. ಅಲ್ಲೇ ಆಟಾಡ್ಕೊತ ಒಕ್ಕಟ್ಟಿದ್ರು ಮೂಲ್ಯಾಗ. ಮತ್ತು ಈಗ ಬೆಳ್ಳುಣ್ಗಿ ಕೊಡಕ್ಕಂತೇಳಿ ಬಂದೆ. ನನಗೆ ಗೊತ್ತಿತ್ತು ಇಲ್ಲಿ ಬಂದ್ರೆ ಟೈಮ್ ಭಾಳ ಹೋಗುತ್ತಂತೇಳಿ. ಹೆಂಗೂ ಮಗಳು ಸಾಲಿ ಕಲ್ಸಿದ ಮ್ಯಾಗ ಸ್ವಲ್ಪ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸಿ ಈಗ ತಳ ಬಂದು ಕುಂತೀನಿ. ಆರಾಮ್ ಅನ್ಸುತ್ತೆ. ಇಲ್ಲಿ ಮುಕ್ಕೊಂಡ್ರೆ ನಿದ್ದೆ ಬರ್ತಾ. ಇಲ್ಲೇ ಲಕ್ಷ್ಮಿ ಒಗ್ಯಾಕತ್ತಾಳ. ಆಕಿನ ಜೊತೆ ಮಾತಾಡ್ಕೋತ ಈ ಸದ್ಯಕ್ಕಿಂತ ತೊಗೊಳಲ್ಲಕ್ಕಿಂತ ಅವತಾರ ನೋಡಿದ್ರೆ ಹೋಗ್ತೀರಿ ನೀವು. ಯಾಕಂದ್ರೆ ಹೆಣ್ಮಕ್ಳಿಗೆ ಕೆಲಸ ಮಾಡಾಗ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಹಂಗಂಗೆ ಕೆಲಸ ಮಾಡ್ತಿರ್ತೀವಿ. ಅವ್ರ ಪ್ರೈವೇಸಿಗೂ ಸ್ವಲ್ಪ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತದ. ಒಮ್ಮೆ ಇದು ಮಾಡ್ಕೋತಾಳೆ ಆಕಿನೂ. ಹಂಗಂತೇಳಿ ಈಗ ನಾನು ವಿಡಿಯೋ ಮಾಡತ್ತೀನಿ. ಸೊ ಇನ್ನೂ ಜಳಕದ ಏನೇ ಇಲ್ಲರಿ. ಇದಿಷ್ಟು ಇದು ತೊಗೊಂಬಂದಿ ನಾನು ತೋರಿಸ್ತೀನಿ ನಿಮಗೆ. ಚಳಂಬ್ರಿಕಾಯಿ ರೀ ಇವು. ಚಳಂಬ್ರಿಕಾಯಿನ ತೊಗೊಂಬಂದಿನಿ. ಹಂಗೆ ಅದು ಸುಲ್ದು ಹಾಕಕ್ಕೆ ಒಂದು ಬೊಗಣಿನ ತೊಗೊಂಬಂದಿನಿ ಸ್ಟೀಲಿಂದ. ಇವನ್ನ ಸುಮ್ಮನೆ ಹಂಗೆ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆ ಗ್ಯಾಪ್ನೊಳಗೆ ಇದನ್ನು ಸುಲ್ಕೊಂತಾದ್ರೂ ಕುಂತ್ರ ಆಗುತ್ತಂತೇಳಿ ಚಳಂಬ್ರಿಕಾಯಿನ ಈಗ ಸುಲಿತೀನಿ ರೀ. ನಮಗೆ ಪಲ್ಯಕ್ಕೆ ಬೇಕಲ್ಲ, ಕೇರವಲ್ಲ ಅಂದ್ಲು ಯಜಮಾನ್ರಿ. ಪಲ್ಯ ಸಾರು ಎಲ್ಲ ವ್ಯವಸ್ಥಿತನೇ ಬೇಕು ರೀ. ಮತ್ತು ಇದನ್ನು ರಸ ಬಿಟ್ಟು ಮಾಡ್ಬೇಕಂತ ಅಂದ್ಕೊಂಡಿನಿ. ಮೊಸರು ತಂದ್ರೆ ಮತ್ತು ಕರೆಕ್ಟ್ ಆಗುತ್ತಾ. ಸೊ ಹಾಗಾಗಿ ಇದನ್ನು ಸೋಸ್ಕೊಂತ ಲಕ್ಷ್ಮಿ ಜೊತೆಗೆ ಮಾತಾಡ್ತೀನಿ. ಓನರ್ ಆಂಟಿಯವ್ರ ಮನ್ಯಾಗ ಅಡುಗೆ ಮಾಡೋರು ಬಂದಾರ್ರಿ. ಆಂಟಿ ಅಡುಗೆ ಮಾಡೋರು ಆಂಟಿ. ಹಾಗಾಗಿ ಅವರು ಸ್ವಲ್ಪ ಅಡುಗೆ ಮನೆ ಬ್ಯುಸಿ ಅದಾರ. ಅವ್ರು ಹೋದ್ಮೇಲೆ ಮತ್ತು ಅವರು ಇಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿವರೆಗೂ ಲಕ್ಷ್ಮಿನೂ ಒಗ್ಯಾಕತ್ತಾಳ. ಇವ ನೋಡ್ರಿ ಇವ ಬಾಹುಬಲಿ. ಬಾಹುಬಲಿ ಆ ಸೈಕಲ್ದು ಟೈರ್ ಟ್ಯೂಬ್ ಎಲ್ಲ ಹೊರಗೆ ಕಡಿಮೆ ಮಾಡಿ ಇಟ್ಟಾನ್ರಿ. ಎಲ್ಲ ಮುರಿದು ಮುಗ್ಲ ಮಾಡಿ ಇಟ್ಟಾನ. ಅಲ್ಲಿ ನೋಡ್ರಿ ಬಾಹುಬಲಿ ಎತ್ಕೊಂಡಾನ. ಅದನ್ನು ಆಟ ಆಡಕತ್ತಾನ. ಅದು ಸ್ವಲ್ಪ ರಿಪೇರಿ ಐತ್ರಿ. ಅದನ್ನು ಫುಲ್ ಹಂಡಾವಣ ಮಾಡ್ಯಾನ. ಈಗೇನು ಅದನ್ನ ಸದ್ಯದೊಳಗೆ ರಿಪೇರಿ ಅಂತೂ ಮಾಡಲ್ಲ. ಮಗ್ಳಿಗೆ ತಂದಿವಿ. ಅದು ಇಲ್ಲೇ ಇಟ್ಟಿದ್ದು ಇಲ್ಲೇ ಆಗೈತಿ. ಯಾವಾಗ ಒಂದು ಚೂರು ಆಡ್ತಿದ್ಲು. ನಟ್ಟು ಬೊಟ್ಟು ಎಲ್ಲ ಲೂಸ್ ಮಾಡಿಟ್ಟಾನದ್ರು. ಇವ ಗಂಡು ಹುಡುಗರು ಅಂದ್ರೆ ಹಿಂಗೆ ನೋಡ್ರಿ. ಅದು ಬೇಡಪ್ಪ ಅಂದ್ರೆ ಅವ್ನಿಗೆ ಭಾಳ ಇಷ್ಟ ಆಗುತ್ತಂತದ್ರು ಶರ್ಟ್. ತಿರ್ಯಾಕದು ಲಂಡ್ ಆತ್ರಿ ಅದವನೇ. ಅವನಿಗೆ ಹೈಟ್ ಭಾಳ ಆಗ್ಯಾನಲ್ಲ. ಹಾಕೋತೀನಿ ಅಂದ ಹೋಲ್ ಬಿಡು ಅಂತಕ್ಕೆ ಸಂಘ ಕೈ ಬಿಟ್ಟಿನಿ. ಅವೊಂದು ಜಳಕ ಆಗೈತ್ರಿ. ನಾನು ಈಗ ಆಮೇಲೆ ಮ್ಯಾಗ ಹೋಗಿ ಮೈ ತಕ್ಕೋತೀನಿ. ಸ್ವಲ್ಪ ಮ್ಯಾಗಿ ಕಸನೂ ಹುಡ್ಗಿನ್ರಿ. ಬಟ್ ಅದನ್ನೆಲ್ಲ ತುಂಬಿಲ್ಲ ನಾನು. ಇಲ್ಲೇ ಬಂದು ಕೂತೆ ಬರೀ ಬಡ ಇಷ್ಟು ಸೋಸ್ಕೊಂಡ್ರು. ಮತ್ತು ನಿಮ್ಮ ಜೊತೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಿನ್ನೇನು ಸೇಮ್ ನೈಟಿ ಆಗೈತಿ. ಒಂದೊಂದು ದಿನ ಮೈ ತಕ್ಕೊಂಡು ವಿಡಿಯೋ ಮಾಡ್ತೀವಿ, ಒಂದೊಂದು ದಿನ ಹಂಗೇನೂ ಮಾಡಿರ್ತೀವಿ, ಒಂದೊಂದು ದಿನ ಗ್ಯಾಪ್ ಆಗಿ ವಿಡಿಯೋ ಮಾಡಿರ್ತೀವಿ. ಹಂಗಾಗಿ ಸೇಮ್ ಡ್ರೆಸ್ಸನ್ನು ನಿಮ್ಮನ್ನು ಅನಿಸ್ಬೋದು. ಡೈಲಿ ನೈಟಿ ವೇರೇನ ಮಾಡ್ತೀನಿ ಬಿಡ್ರಿ. ಬಟ್ ಒಮ್ಮೆ ಸೇಮ್ನ ಅನ್ನಿಸ್ತಾವೆ. ಬಟ್ ಇವತ್ತು ಮೈ ತಗೊಳ್ಳೋದ ವಿಡಿಯೋ ಆನ್ ಮಾಡಿರೋದ್ರಿಂದ ಅದೇ ನೈಟ್ ಅಂತ ಅನ್ನಿಸ್ತದ. ಓಕೆ ರೀ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ ನಮ್ಮ ಪಿಲ್ಲನ್ ಗಾಡಿ ಇನೇಗಾರ ನೋಡಿರಿ ನೀವು ಹೆಂಗಾಗಿತ್ತು ಅಂತೇಳಿ. ನಮ್ಮ ಓನರ್ ಅಂಕಲ್ ನೋಡ್ರಿ ಅದನ್ನ ರಿಪೇರಿ ಮಾಡಿದ್ರು. ಅಂಕಲ್ ಈ ಕಡೆ ನೋಡ್ರಿ ಹೆಂಗೆ. ಎಲ್ಲ ಸಾಮಾನು ತೊಗೊಂಬಂದು ಪಾಪ ಮಾಡಿಕೊಟ್ರು ನೋಡ್ರಿ ಈಗ ಪಿಲ್ಯಾಗ. ನಾವು ಇಲ್ಲೇ ಕೂತೀವಿ ಅಟ್ಟತ್ತದ ಮಾತಾಡ್ಕೊತ.
ಇವತ್ತು ಭಾರಿ ಟೈಮ್ ಪಾಸ್ ಆಯ್ತು ನೋಡ್ರಿ ಇವತ್ತು. पिल्ल्याला झोपायला असेल तिथं बसून ಅದಕ್ಕೆ ವ್ಯವಸ್ಥಿತ ಎಣ್ಣೆ ಬಿಣ್ಣಿ ಎಲ್ಲ ಬಿಟ್ಟಾರ ನೋಡ್ರಿ. ಒಬ್ಬೊಬ್ರು ಬಲ್ಲಿ ಏನೇನು ಕಲೆ ಇರ್ತಾವ ನೋಡ್ರಿ. ಅಂಕಲ್ ರಿಟೈರ್ಡ್ ಪೊಲೀಸ್ ಅದಾರಿ, ಹೌದಿಲ್ರಿ? PSI ನಾ? ಹಾಂ, PSI ರಿಟೈರ್ಡ್ ಪೊಲೀಸ್ ಅಂಕಲ್ ನೋಡ್ರಿ. ನಾವು ಬಂದು ಎಷ್ಟೋ ದಿನ ಬರೀ ಪೊಲೀಸ್ ಅಂಕಲ್ ಅಂತ ಕರಿತಿದ್ವಿ ಇವ್ರಿಗೆ. ಪಿಲ್ಲೆ ಸಣ್ಣ ದಿನ ಇವ ಏನಾರ ಕಿಡಿಗೇಟ್ ಮಾಡಿದ್ರೆ ಪೊಲೀಸ್ ಅಂಕಲ್ ಕರಿತೀವಿ ನೋಡಿ, ನೀನು ಪಿಸ್ತೂಲ್ ತೊಗೊಂಬರ್ತಾರ ನಂಗೆ ಅಪ್ಪಕೊಂಡಿರ್ತಿದ್ದ. ಹಾಂ, ಪೊಲೀಸ್ ಅಂಕಲ್ ಏನ್ರಿ ಮಾಡ್ದಲ್ಲ ಪೊಲೀಸ್ ಅಂಕಲ್ ನಿಮ್ಮ ಪಿಸ್ತೂಲ್ ತೊಗೊಂಡೇ ಬರ್ತಾರೆ ನೋಡಿ ಅಂತಿದ್ದೀವಿ. ನೀಗ ಗಪ್ಪ ಹೊಡಿತಿದ್ದ. ಈ ಥರ ಓನರ್ ಅಂಕಲ್ ಓನರ್ ಅಂಟಿಯರು ಯಾರೇ ಸಿಗಲ್ಲ ನೋಡ್ರಿ. ಕರೆ ನಮಗೆ ಸಿಕ್ಕಾರ. ಈ ಜಾಗಿನಾಗ ಒಂದು ಭಾಳ ಪಾಸಿಟಿವ್ ಎನರ್ಜಿ ಐತ್ರಿ. ಇಲ್ಲಿ ಬಂದ ಮ್ಯಾಗೆ ನಮ್ಗೆಲ್ಲ ರೀತಿಯಿಂದನೂ ಚಲೋ ಆಗೈತಿ, ನಮ್ಮ ಜೀವನನೂ ಸುಧಾರಣೆ ಆಗೈತಿ. ಇಲ್ಲಿದ್ದ ಮ್ಯಾಗ ನಮ್ದು ಲೈಫನ್ನೇ ಚೇಂಜ್ ಆಗೈತಿ ನೋಡ್ರಿ. ಆದ್ರೆ ಇಲ್ಲಿ ಬಿಟ್ಟು ಹೋಗಿ ಜೀವ ಭಾಳ ಹಳಾಡ್ತದ. ನೀರ ಒಡೆಯೋದು ಒಂದೇ ಪ್ರಾಬ್ಲಮ್ ರೀ. ಇಲ್ಲಿ ಮಳೆ ಬಂದಾಗಿಟ್ಟು ಸೋರೋದು ಅಟ್ಟು ನೀರು ಹೊಡೆಯೋದು ಅದು ಇಟ್ಟು ಬಿಟ್ರೆ ಮತ್ತೆ ಯಾನು ಎದ್ರದ್ದು ಇಲ್ಲಿ ಇದು ಇಲ್ಲ ನೋಡ್ರಿ. ನೀರಿಂದ ಒಂದೇ ಅದು ಈಗ ನೋಡ್ರಿ. ಈಗ ಅದನ್ನ ರಿಪೇರಿ ಆದ್ರೆ ಬೇಷತ್ತ ಆಲಿಕ್ಕಂದ್ರೆ ಕಡೆ ಹಾಕ್ಬಿಟ್ರ ಆತು ಮೊಡಿಗಂತ ನಾ ಅನ್ಕೊಂಡಿದ್ದೆ. ನಮ್ಮ ಅಂಕಲ್ ನೋಡ್ರಿ, ಓನರ್ ಅಂಕಲ್. ಈ ಥರ ಯಾರಿಗೆ ಸಿಗ್ತಾರೋ ಇಲ್ಲ ಗೊತ್ತಿಲ್ರಿ, ನಮಗಂತೂ ಸಿಕ್ಕಾರ. ನಮ್ದ ನಶೀಬ್ ಅಂತ ಅನ್ಕೋತೀನಿ. ಇನ್ನೊಂದು ನಮ್ಮ ಬಾಯಿ ಚಲೋ ಇತ್ತಂದ್ರೆ ಎಲ್ಲಿ ಹೋದ್ರೂ ನಾವು ಇದು ಮಾಡ್ಬೋದಂತ ಹೇಳ್ತಾರೆ ನೋಡ್ರಿ, ಅದೂ ಐತಿ. ಯವ್ವ ಎಕ್ಕ ಯಪ್ಪ ಎಣ್ಣ ಅನ್ಕೋತಿದ್ವಪ್ಪ ಅಂತಂದ್ರೆ ನಮ್ಮ ಬಾಯಿ ಹಿತ ಇಟ್ಕೊಂಡು ಎಲ್ಲೋದ್ರೂ ಬದುಕ್ಬೋದು ನೋಡ್ರಿ. ಎಲ್ಲೋದ್ರೂ ಅಂತೂ ತನ್ನ ಹುಡ್ತೈತಿ. ನೀನು ಭಾಳ ರಿಪೇರಿ ಮಾಡ್ಬೇಡ. ಈಗ ಅಂಕಲ್ ಮಾಡ್ಯಾರ, ನೀ ಸುಮ್ಮ ಮಾಡಿ. ನೀನು ಆ ಚಪ್ಪಲಿ ಮ್ಯಾಗ ಹಾಕ್ಬೇಡದನ್ನ. ನಾ ಮ್ಯಾಲೆ ಹೋಲಿ. ಹಾಂ, ಈಕಿ ಲಕ್ಷ್ಮಿ ನೀ ಸ್ಲಿಪ್ಪರ್ ಹಾಕೊಂಬಂದಿದ್ದೇನೆ ಇಲ್ಲ? ನಾನು ಲಕ್ಷ್ಮಿ ಸೇಮ್ ಅದ ರೀ, ನನ್ನ ನೆನಪೇ ಇಲ್ಲ, ಹಾಕೊಂಬಂದಿನೇ ಇಲ್ಲ ಅಂತೇಳಿ. ನಾ ಈಗ ಮ್ಯಾಗ ಹೋಗ್ತೀನಿ ರೀ. ಭಾಳ ಆತತ್ ನಾನು ಬಂದು ಕುಂತು ನೋಡ್ರಿ. ಈಗ ಮ್ಯಾಗ ಹೋಗಮ್ಮಂತ ನೀ ಆಡ್ತೀನಿ ಹೋಲಿ. ನೀನು ಇಲ್ಲಿ ಪ್ರಸಾದದೆಲ್ಲ ಐತೆ ನೋಡ್ರಿ. ಹಂಗಾಗಿ ಇಲ್ಲಿ ಸ್ವಲ್ಪ ಜನ ಊಟ ಮಾಡ್ಯಾರ. ಈ ಒನರಟ್ಟಿ ಜಾಗದಾಗ ಭಾಳಷ್ಟು ಒಂದು ಏನಪ್ಪ ಅಂದ್ರೆ ಅಡುಗೆ ಆಗ್ತದೆ ನೋಡ್ರಿ. ಇಲ್ಲಿ ಏನಿದ್ರು ಇಲ್ಲಿ ಗಣಪತಿದು ಫಂಕ್ಷನ್ ಇರಲಿ, ಹಿಂಗೆ ಸಂಕ್ರಾಂತಿ ಒಳಗೆ ಸಿದ್ದರಾಮ ನಂದಿಕೋಲಿಂದು ಕೆಲವರು ಅಡುಗೆ ಮಾಡಿಸ್ತಾರೆ ನೋಡ್ರಿ. ಇಲ್ಲೇನೆ ನೋಡ್ರಿ. ಇಲ್ಲಿ ಯಾವತ್ತೂ ಅನ್ನೋಕ್ಕೇನೋ ಕಮ್ಮಿ ಇಲ್ಲ ನೋಡ್ರಿ ಫ್ರೆಂಡ್ಸ್. ಈ ಜಾಗದಾಗ ಭಾಳ ಪಾಸಿಟಿವ್ ಎನರ್ಜಿ ಐತಿ. ಗಣಪತಿ ಗುಡಿನೂ ಇಲ್ಲೇ ಐತಿ. ಏನು ಕುಟಲಾಗಲ್ಲ ಮನ್ನಡಿ ಮ್ಯಾಗ ಹೋಗ್ನಡಿ, ಆಮೇಲೆ ಬರಕತ್ತಿ ಮತ್ತು ನೋಡ್ರಿ. ಈಗ ನಾವು ಮ್ಯಾಗ ಹೋಗಮ್ಮಂತ ಲಕ್ಷ್ಮಿನೂ ಹೋಗ್ದಾಡ್ರಿ. ಬಾಯ್ ಬಾಯ್. ಇಲ್ಲಿ ನೋಡ್ರಿಪ್ಪ, ಓನರಂಟಿ ಮಸಾಲೆ ಖಾರ ಮಾಡ್ಯಾರಿ. ಓನರಂಟಿ ಮಸಾಲೆ ಖಾರ ಕೊಟ್ರ. ಈಗ ಇದನ್ನ ಹಾಕಿ ನಾ ಪಲ್ಯ ಮಾಡ್ತೀನಿ ರೀ. ಸೋಸಿದ್ದು ಮುಂದಿನ ತುಂಬು ಗಿಂಬು ಎಲ್ಲ ಇತ್ತಲ್ಲ ಅಂತ ಒಂದು ಹೊಂಟೀನಿ. ನಿನ್ನಿದ್ ರಂಗೋಲಿ ಲಕ್ಷ್ಮಿದ್ರಿ ಚಂದ ಐತಂತ ಇದು ಮಾಡಿಲ್ಲ, ಹಂಗೆ ಇಟ್ಟ. ಆಕೆ ಮ್ಯಾಗ ಬಂದಾಗ ಕಾಣಿಸ್ತದ. ಬರ್ರಿ ನಾವು ಈಗ ಹೋಗಮ್ಮಂತ. ಒಂದಿಷ್ಟು ಅನ್ನಕ್ಕೆ ಇಡ್ತೀನಿ ರೀ. ಸಾರು ಐತಿ ನೆನೆದಿಲ್ಲೇ ಪ್ರಸಾದದ್ದು. ಒಂದಿಷ್ಟು ಅನ್ನಕ್ಕಿಟ್ಟು ಪಲ್ಯ ಗಣ್ಣು ಹಾಕಿ ನಾನು ಮೈ ತೊಗೊತೀನಿ. ಏನು ಬ್ಯಾಸ್ಗೆ ಐತ್ರಿ, ಈಗ ಆಲ್ರೆಡಿ ಬಿಸಿಲಾಗೈತಿ. ತಣ್ಣೀರೇನೆ ಮೈ ತೊಗೊಂಬಿಡ್ತೀನಿ. ಬರ್ರಿ ಸದ್ಯಕ್ಕೆ ಒಳಗಡೆ ಹೋಗೋಣ. ಅಕ್ಕಿ ತಂದ ಬಾದ್ಲೇಲಿ ಇಟ್ಟ. ಬರ್ರಿ. ಹೌದವ, ಅದಕ್ಕೆ ನೀರು ತಿಂದಿರ್ತಾವ. ಅಷ್ಟು ಬಿದ್ದಿತ್ತು. ನೀನು ಉಟ್ಕೊಂಡಿದ್ರಿ ಒಂದು ಸ್ವಲ್ಪ ಗಾಳಿಗೆ ಹಾಕಿ ಬಿಸಿಲಿಗೆ ಹಾಕಿ ಮಾಡಿಸಿಡ್ಬೇಕಂತ ಹಾಕಿದ್ದೆ. ಅಲ್ಲಿ ಬಿದ್ದಿತ್ತಂತ, ಹಂಗಾಗಿ ಇಲ್ಲಿ ತಂದು ಹಾಕ್ಯಾಳ ಲಕ್ಷ್ಮಿ. ಇರಲಿ ಬಿಡು, ಹುಡುಕ್ತೀನಿ ಬಿಡು. ಸೊ ಫ್ರೆಂಡ್ಸ್, ಈಗ ನೋಡ್ರಿ, ಅಗಳೇನೆ ಜಳಕದ ಎಲ್ಲನೂ ಆಯಿತು. ಪಿಲ್ಲು ಮತ್ತು ನನ್ನ ಜೊತೆ ತಣ್ಣೀರು ಸ್ನಾನ ಮಾಡ್ದಾವ. ನೀವು ಫುಲ್ ಖುಷಿ ಆಗಿಬಿಡ್ತು.
ಅಲ್ಲಿ ಎಲ್ಲ ಸೈಕಲ್ನಾಗ ಆಟ ಆಡಿದ್ನಲ್ರಿ ಅಂಕಲ್ ಸ್ವಲ್ಪ ಅದು ಆಯಿಲ್ ಅದೆಲ್ಲ ಬಿಟ್ಟಿದ್ರಲ್ಲ ಕೈಗೆ ಅದೆಲ್ಲ ಒಂಥರ ಸ್ಮೆಲ್ ಬಂದಾಗ ಆಗತ್ತಿತ್ತು ಅರ್ಬಿಗೆ. ಹಾಗಾಗಿ ಒಂದು ತೆಗೆದು ಮತ್ತು ನನ್ನ ಜೊತೆಗೆ ಮೈ ತೋರಿಸಿದ್ನೆ. ಮಸ್ತಾಗಿ ಫ್ರೆಶ್ ಆಗಿ ಮುಕ್ಕೋಣ ನೋಡ್ರಿ. ಯಜಮಾನ್ರಿ ಊಟಕ್ಕೆ ಬಂದಾರ ಫ್ರೆಂಡ್ಸ. ಹಾಗೇ ಕಸ ಗಿಸ ಅದೆಲ್ಲ ಹುಡುಗ್ದೆ ಸ್ವಲ್ಪ ಒರೆಸ್ಬೇಕನ್ನೋಷ್ಟೊತ್ತಿಗೆ ಈಗ ಯಜಮಾನ್ರು ಬಂದಾರ. ತಟ್ಟೆ ಊಟ ಗೀಟ ಅದೆಲ್ಲ ಮಾಡಿಕೊಂಡು ಒರೆಸಿದ್ರೆ ಆಯ್ತು ಅಂತೇಳಿ ಹಂಗೆ ಬಿಟ್ಕೊಂಡಿನಿ ಸದ್ಯಕ್ಕೆ. ಪರ್ಸಿ ಒರೆಸೋದು ಒಂದು ಉಳಿತು ನೋಡ್ರಿ ಕೆಲಸ. ಪಲ್ಯನೂ ಆಗೈತೆ ನೋಡ್ರಿ. ಪಲ್ಯನ ಆಗೈತ್ರಿ. ಓನರ್ ಅಂಟಿ ಕೊಟ್ಟಿದ್ದು ಖಾರರ್ಲಿಂತ ಮಾಡೀನಿ. ನೋಡಮ್ ಟೇಸ್ಟ್ ಹೆಂಗೆ ಐತಂತ ಯಜಮಾನ್ರು ನೋಡಿ ಹೇಳ್ತಾರ. ಈ ಥರ ಮಾಡಿ ನೋಡ್ರಿ. ಮೊಸರು ತರ್ತಾರನ ಅಂತ ಅಂದ್ಕೊಂಡಿದ್ದೆ, ಬಟ್ ತಂದಿಲ್ಲ ಅವರು. ಈ ಥರ ಆಗೈತೆ ನೋಡಿ. ಫುಲ್ ತಿಳಿ ಆದಂಗೆ ಮಾಡಿದ್ರೆ ಯಜಮಾನ್ರಿಗೆ ಇಷ್ಟ ಆಗಲ್ಲ. ಈ ಥರ ಸ್ವಲ್ಪ ಡ್ರೈ ಇರ್ಬೇಕ್ರಿ ಅವರಿಗೆ. ಬಿಸಿ ಬಿಸಿ ಅನ್ನನೂ ರೆಡಿ ಆಗೈತೆ ನೋಡ್ರಿ. ಬಂದ್ ಮಾಡಿಬಿಡ್ತೀನಿ. ಸಣ್ಣ ಊರು ಇಟ್ಟಿದ್ನಿ, ಅವ್ರು ಬರೋಷ್ಟೊತ್ತಿಗೆ ಆಗುತ್ತೆ ಅಂತೇಳಿ ಕರೆಕ್ಟ್ ಆ ಟೈಮಿಗೆ ಕೊಡ್ತೀರಿ. ಮತ್ತೊಂದು ಸರಿ ಎಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ಒರೆಸ್ಕೊಂಡೆ. ಅದೇ ಪರ್ಶಿ ಒರೆಸೋದು ಒಂದು ಉಳಿತು ನೋಡ್ರಿ. ಹಾಲು ಕಾಸಿಲಿಟ್ಟಿನಿ. ಚಪಾತಿ ಈ ಥರದ್ರೊಳಗೆ ಭಾಳ ಇಷ್ಟ ಆಗತ್ತಿತ್ತು ನನಗೆ. ಈಗ ಸ್ಟೀಲಿನ ಗುಂಡಿಗೆ ಇದ್ರಾಗ ಗುಂಡಿಯಾಗ ಇದು ಚಪಾತಿ ಹಚ್ಚಕ್ಕೆ ಎಣ್ಣೆ ತೊಗೊಂಡಿದ್ದೆ ನೋಡ್ರಿ. ಅದನ್ನ ಮ್ಯಾಗ ಮುಚ್ಚಿದ್ದೆ. ಇದ್ರ ಮ್ಯಾಗ ಗುಂಡಿಗೆ ಇಟ್ಟಿದ್ದೆ. ಈಗ ಬರ್ರಿ ಬಡ ಎಲ್ಲ ನಾವು ಹಾಲ್ದಾಗಿಟ್ಟು ಊಟ ಮಾಡೋಣ. ಪಿಲ್ಲನು ಕೂತ ನೋಡ್ರಿ. ಅವನಿಗೆ ಸೀರಾ ಭಾಳ ಇಷ್ಟ ಆಗ್ತದೆ. ಇದು ಪೈನಾಪಲ್ ಸೀರಾ ರೀ. ನಿನ್ನೆ ಇಲ್ಲಿ ಪ್ರಸಾದ ಇತ್ತಲ್ಲ ಅಲ್ಲಿ ತೊಗೊಂಡಿದ್ದೆ. ಹಂಗೆ ಫ್ರಿಜ್ನಾಗ ಇಟ್ಟಿದ್ದೆ ನೋಡ್ರಿ. ಮತ್ತು ಹಾಳಾಗುತ್ತೆ ಈಗ ಬ್ಯಾಸ್ಗೆ ಭಾಳ ಆಯ್ತಲ್ರಿ, ಅದಕ್ಕಂತೇಳಿ ನಾನೀಗ ಸೀರಾ ಹಾಕ್ಕೊಂಡಿನಿ. ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಟೇಸ್ಟ್ ನೋಡ್ರಿ. ಖಾರ ಫ್ರೆಶ್ ಖಾರ, ಮಸಾಲೆ ಖಾರ. ಇದು ಓನರಂಟಿ ಕೊಟ್ರ ಕರಿ ಖಾರ, ಅವ್ರು ಮನ್ ಮಾಡ್ಯಾರಲ್ಲ. ಹೆಂಗ ಟೇಸ್ಟ್ ಅಲ್ಲದಲ್ಲ, ಅವರು ಚಂದ ಮಾಡ್ತಾರೆ ನೋಡ್ರಿ ಮಸಾಲೆ ಖಾರ. ಈ ಥರ ಮ್ಯಾಗ ಎಣ್ಣೆ ಅಂತ ತೇಲ್ಬೇಕು. ಎಲ್ಲ ಚಂದಾಗ ಹುರಿದು ಮಾಡಿದ್ರೆ ಖಾರ ಅಂಕರ್ ಮಸ್ತ್ ಆಗತ್ತೆ ರೀ. ಇನ್ನು ನಾನು ಈ ವರ್ಷ ಮಾಡ್ಕೋಬೇಕಾ. ವರ್ಷ ಅವು ಮಾಡ್ಕೊಡ್ತಿದ್ಲು. ಈ ವರ್ಷ ನೋಡಮ್ಮ ಅವಾಗ ಆಗೋಲ್ಲ. ಹುಡುಗರ ಮನೆ ಸಣ್ಣ ಅದಾವ್ರಿ. ನಾನೇ ಮಾಡ್ಕೋಬೇಕಂತ ಅನ್ಕೊಂಡೀನಿ. ನೋಡೋಣ. ಅನ್ನ ಬಿಸಿದೆ ಸದ್ಯಕ್ಕೆ. ಸಾರು ನೋಡ್ರಿ ನಿನ್ನಿದೆ ಪ್ರಸಾದ. ಚಪಾತಿ ಮೊನ್ನೆ ಮೊಸರು ತಂದಿದ್ರಿ. ಮೊಸರು ಇತ್ತು ಹಾಕೋತ್ರಿ ನೋಡ್ರಿ. ಮೊಸರು ಬರ್ರಿ ಊಟ ಮಾಡಮ್ಮಂತೀವಿ ಸದ್ಯಕ್ಕೆ. ಅವ ಮೊಬೈಲ್ ನೋಡ್ಕೋತ ಊಟ ಮಾಡ್ತಾನೆ ರೀ ಪಿಲ್ಯ. ಏನಂದ್ರಿ? ಹಾಂ, ಅನ್ನ ಸಂಜೆ ಮಾಡಿ ಪಡ್ಡಿಗೆ ನೆನೆ ಇಡ್ಬೇಕಂದಿದ್ದ. ಮತ್ತು ಅದಕ್ಕೆ ಬೇಕಲ್ಲ ಹಾಕಕ್ಕೆ. ಇಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಮಸ್ತ್ ಬರತ್ತದ ನೋಡ್ರಿ. ಈ ಒಂದು ಇದಕ್ಕೆ ಒಂದೊಂದು ಸರಿ ಈಗ ಯಾವ ಪೊಸಿಷನ್ದಾಗ ಇರ್ತೀವಿ ಇದ್ರೊಳಗೆ ಚಂದ ಕಾಣಿಸ್ತಾವೆ ನೋಡ್ರಿ ಇದು ವಿಡಿಯೋ ಕ್ವಾಲಿಟಿ. ಊಟ ಆಗೈತ್ರಿ ಸದ್ಯಕ್ಕೆ. ಸ್ವಲ್ಪ ಇಲ್ಲಿ ಗಿಡದ ನಳಿಗೆ ಬಂದು ಕುಂತೆ ನಾನು. ಯಜಮಾನ ಸ್ವಲ್ಪ ರೆಸ್ಟ್ ಮಾಡಕತ್ತಾರ. ಪಿಲ್ಲು ಕಾರ್ಟೂನ್ ನೋಡಕತ್ತಾನ. ಕೆಳಗಡೆ ಏನು ನಾವು ಹೋಗಿ ಕುಂತಿದ್ವಿ ನೋಡ್ರಿ. ಎಷ್ಟು ತಂಪಿತ್ತಲ್ಲ. ಇಲ್ಲಿ ಮ್ಯಾಗ ಗಿಡದ ನೆಳನೇ ಐತಿ. ಅಲ್ಲಿನೂ ಅದೇ ಗಿಡದ ನೆಳನೇ ಬೀಳುತ್ತಾ, ಇಲ್ಲಿನೂ ಅದೇ ಗಿಡದ ನೆಳನೇ ಬೀಳುತ್ತಾ. ಆದ್ರೆ ಅಲ್ಲಿಗೆ ಇಲ್ಲಿಗೆ ಭಾಳ ಪರಕ್ಕದ. ಇಲ್ಲಿ ನೋಡ್ರಿ ಸಿದ್ದಕ್ಕೆ ಒಂದು ಜಳ ಹೊಡ್ಯಾಕತ್ತು. ಇಷ್ಟು ದಿನ ಅಷ್ಟು ಹೊಡಿತಿದ್ದಿಲ್ಲ. ನಾನು ಅನ್ಕೊಂಡಿದ್ದೆ ಈ ವರ್ಷ ಬ್ಯಾಸಿಗೆ ಅಷ್ಟು ತ್ರಾಸಾಗಲ್ಲ. ಗಿಡದ ನೆಳಿಗೆ ಗಿಡ ಹೆಚ್ಚಿಗೆ ಸಿಗ್ತದಂತೇಳಿ. ಗಿಡದ ತಪ್ಪಲಗಳು ಹಂಗೆ ಹೆಂಗಂಗೆ ಉದ್ರಾಕತ್ತಾವ ನೋಡ್ರಿ. ಹಂಗಂಗೆಲ್ಲ ಈ ಥರ ಅರ್ಜಳ ಇಟ್ಟಂಗೆ ಆತದ ನೋಡ್ರಿ. ಗಿಡದಲ್ಲಿ ತಪ್ಪಲ ಎಲ್ಲೆಲ್ಲಿ ಉದ್ರೈತೆ ನೋಡ್ರಿ. ಅಲ್ಲೆಲ್ಲ ಈ ಥರ ಗ್ಯಾಪ್ ಆಗುತ್ತೆ ನೋಡ್ರಿ. ಈಗ ಆಯ್ತು ಮತ್ತು ಚಾಲು ಆಯ್ತಲ್ರಿ. ಅಲ್ಲಿ ಬಿಸಿಲು ಬಂದೈತಿ. ಈಗ ಇಲ್ಲೊಂದು ಚೂರು ಬಿಸಿಲು ಇರುತ್ತೆ ಅಷ್ಟೇ. ಎಲ್ಲ ಕಡೆ ಸ್ವಲ್ಪ ನೆಳನೇ ಐತೆ ಬಿಡ್ರಿ. ತಪ್ಪಲ ಹುಡುಗಿನೆಲ್ಲ ಒತ್ತರ ಜಮಾ ಮಾಡಿ ತುಂಬಬೇಕು. ಹಂಗೆ ಇಟ್ಟು ನಾನು ಈಗೇನೈತ್ರಿ ಸುಮ್ಮನೆ ಖಾಲಿ ಕೂತು ಏನು ಮಾಡಲಿ ಅಂತೇಳಿ ನಾಳೆಗೆ ಪಡ್ಡು ಮಾಡ್ಬೇಕಂತ ಅಂದ್ಕೊಂಡಿನಿ. ಅದಕ್ಕೆ ಅನ್ನ ಸ್ವಲ್ಪ ಹೆಚ್ಚಿಗೆ ಮಾಡೀನಿ. ಯಾಕಂದ್ರೆ ಇದು ಸಂಜೆ ಮಾಡಿ ನನ್ನ ಮಗಳು ಒಂದಿಷ್ಟು ಉಂತಾಡ್ರಿ. ಉಂಡಾದ್ಮೇಲೆ ಒಂಚೂರು ಉಳಿತೈತ್ಲ. ಈಗ ಪಡ್ಡಿನ ಹಿಟ್ಟಿಗೆ ಅನ್ನ ಹಾಕ್ತೀನಿ ರೀ ನಾನೆಲ್ಲ. ಅಷ್ಟು ಅಕ್ಕಿನ ತೊಳೆದು ಮಿಕ್ಸಿ ಮಾಡ್ಕೊಂಡು ಆದ್ಮ್ಯಾಗ ಆಮೇಲೆ ನೇತಿ ಅನ್ನ ಹಾಕಿ ಮಿಕ್ಸಿ ಮಾಡಿಡ್ತೀನಿ. ಅದ ಜಾಸ್ತಿ ನಮಗೆ ಇದಾಗದ್ರಿ ಪಡ್ಡಿಗೆ ಹೈಲೈಟ್ ಅಂತ ಹೇಳ್ಬೋದು. ಪಡ್ಡಿಗೆ ಆಗಿರ್ಬೋದು, ಅನ್ನಕ್ಕೂನಾಗಿರ್ಬೋದು, ಇದು ದೋಸೆಕ್ಕೂನಾಗಿರ್ಬೋದು. ಅನ್ನ ಹಾಕ್ರಿ. ಅನ್ನ ಹಾಕಿದ್ರೆ ಚಂದ ಬರ್ತಾವೆ. ದೋಸೆ ಆಗಲಿ ಪಡ್ಡಾಗಲಿ ಇಡ್ಲಿನೂ ಮಾಡ್ಬೋದು. ನಾನು ಹೆಚ್ಚಿಗೆ ಇಡ್ಲಿ ರೌದನೇ ತರಿಸ್ಕೊಂಡು ಮಾಡ್ತೀನಿ ನೋಡ್ರಿ. ಇದ್ರೊಳಗೆ ಭಾಳ ಆಗ್ಯಾವ. ಅದಕ್ಕೆ ರೇಷನ್ ಅಕ್ಕಿ ಅಲ್ರಿ ಇವು. ಹಾಗಾಗಿ ಇವು ಭಾಳ ಆಗ್ಯಾವ. ಸ್ವಲ್ಪ ನೀವ ಅಂತ ಕೂತ್ಕೊಂಡು ಹಾಕಿದ್ರೆ ಆಯ್ತಂತೇಳಿ ಹಸರು ಮಾಡಿ ಸಣ್ಣಗೆ ನೋಡ್ಬೇಕ್ರಿ. ಇವನ್ನೆಲ್ಲ ಡಬಲ್ ಸರಿ ಚೆಕ್ ಮಾಡಿ ಹಾಕ್ತೀನಿ ನಾನು. ಇವೆಲ್ಲ ನೀರಾಗ ತೊಳೆನ ಮ್ಯಾಗ ತೇಲ್ತಾವ್ರಿ ಇವು. ಬಟ್ ಅಂದರೂ ಕೈ ಸಿಕ್ಕಿದ್ದು ತೆಗಿತೀನಿ. ಹಂಚಿ ಹುಳ ಅವು ಭಾಳ ರೀ ಇದಕ್ಕೆ ರೇಷನ್ ಅಕ್ಕಿ. ನೋಡ್ರಿ ಇನ್ನೆಲ್ಲ ಈಗ ಟೈಮ್ ಇದ್ದಾಗನೇ ಮಾಡ್ಕೋಬೇಕ್ರಿ. ಇವೆಲ್ಲ ಗಡಬಡ್ದಾಗ ಮಾಡ್ತಂದ್ರೆ ಆಗೋದೇ ಇಲ್ಲ.
ಈಗೇನು ನಾನು 3:30 ಆಗಕ್ಕೆ ಬಂದೈತ್ರಿ. ನಾನು ಈಗ ಹಸನ್ ಮಾಡಿ ಹಾಕ್ತೀನಿ. ಭಾಳ ತನ ನೆನಿಬೇಕಂತ ಏನು ಇಲ್ಲರಿ, ಇವು 2-2.5 ತಾಸು ನೆನೆದ್ರೆ ಸಾಕು. ನೀವು ಲಗುಟನೆ ಟೈಮ್ ಇತ್ತು ಮುಂಜಾನೆ ನೆನೆ ಇಟ್ಟಿದ್ರೂ ಪರವಾಗಿಲ್ಲ, ಭಾಳ ತನ ನೆಂದ್ರೂ ಏನು ಸಮಸ್ಯೆ ಇಲ್ಲ. ಆದರೆ ಕಡಿಮೆ ನಿಮ್ಗೆ ಇವಾಗ 4 ಸುಮಾರು ನಿಮ್ಗೆ ಏನಾದರೂ ನಾಳೆಗೆ ಪಡ್ಡು ತಿನ್ಬೇಕಾ ದೋಸೆ ತಿನ್ಬೇಕಂತ ಅನ್ನಿಸ್ದಾಗ ಅಯ್ಯೋ ಮುಂಜಾನೆ ನೆನೆ ಇಟ್ಟಿಲ್ಲ ಅಂತಿಗೆ ಬೇಜಾರು ಮಾಡ್ಕೊಳೋದೇನು ಅವಶ್ಯಕತೆ ಇಲ್ಲರಿ. 2-2.5 ತಾಸು ನೆಂದ್ರೆ ರಗಡ್ರಿ ಇದು. ನೋಡಿರಿ ಎಷ್ಟು ಡಸ್ಟ್ ಐತಿ ಇಲ್ಲಿ, ನೋಡ್ತಿರ್ಬೋದು ನೀವು ಇಲ್ಲಿ. ಅದು ನನ್ನ ಮರ ಭಾಳೆಲ್ಲ ಆಕಳು ಕಿತ್ತ ಕಟ್ಟಿಬಿಟ್ಟಿದ್ರಿ. ಮೊನ್ನೆನೇ ನಾನು ಜೋಳ ಹಸನ್ ಮಾಡತ್ನೇ ನೋಡಿರ್ಬೋದು ನೀವು. ಹಾಗಾಗಿ ಅದ್ರಾಗ ಮತ್ತೆ ಹಸನ್ ಮಾಡೋದಕ್ಕಿಂತ ಹೆಚ್ಚಿಗೆ ಡಸ್ಟ್ ಬಿದ್ದು ಬಿಡುತ್ತೆ. ಅದಕ್ಕೆ ತಗೊಂಬರ್ಬೇಕ್ರಿ ಒಂದು ಮರ, ಹೊಸ ಮರ. ಇದನ್ನು ಮತ್ತೊಂದು ಸರಿ ಹಸನ್ ಮಾಡ್ತೀನಿ ರೀ. ಇಲ್ಲಿ ಯಾರಾದರೂ ಮಾತಾಡ್ಕೋತ ತಳಗಡೆ ಹೆಂಗೆ ಕುಂತಿದ್ವಿ ಹಂಗತ್ತೆ. ಯಾರಾದರೂ ಇನ್ನೊಬ್ಬರು ಇಲ್ಲಿದ್ರೆ ಭಾಳ ಖುಷಿ ಅಂತ ಅನ್ನಿಸ್ತಿತ್ತು. ಇಲ್ಲಿ ನೋಡ್ರಿ, ಇದು ವಿಕ್ಸ್ ಡಬ್ಬಿ ಖಾಲಿಯಾಗೈತಿ. ಪಿಲ್ಲ ತಂದಿಲ್ಲ ಒಕ್ಕಟ್ಟೆನ. ಎಷ್ಟು ನೀರು ನಿಂತಿಲ್ಲೆಲ್ಲ ಪಾಚೋಗುತ್ತೆ ನೋಡ್ರಿ. ಗುಡಿಗೆ ಎಷ್ಟು ಹುಡುಗ್ತಿರಿ. ಇನ್ನೂ ಒಂದು ಕಾಲಕ್ಕೂ ಬೋರ್ ಚಾಲೂ ಮಾಡ್ತಾರಲ್ಲ, ಆ ಬೋರಿ ನೀರು ಬಿದ್ದು ಇಲ್ಲಿ ಈ ಥರ ಪಾಚೋಗುತ್ತೆ. ಅಂದರೂ ನಾವು ಹುಡುಕ್ತೀನಿ ರೀ, ಬಿಡಲ್ಲ. ಇಲ್ಲೊಂದು ಸ್ವಲ್ಪ ನೀರು ನಿಂತಾವ. ಈಗ ಬ್ಯಾಸ್ಗೆಲ್ರಿ ಲಗುಟನೆ ಹಿಂಗೆ ಬಿಡುತ್ತಾ. ಅಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲೇನೂ ನಿಂತಾವ. ಇದೇ ಥರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಡೈಲಿ ರುಟೀನ್ದಾಗ ಅದು ಒಂದು ಆಗಲಿ ಅಂತೇಳಿ ಹಂಗೆ ಹಾಕ್ತಿರ್ತೀನಿ. ಮತ್ತು ಬೇರೆ ಏನು ಮಾಡ್ಬೇಕು ಹೇಳ್ರಿ. ಹಂಗಾಗಿ ಏನಿರುತ್ತಲ್ಲ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋದು ಭಾಳ ರೇರ್ ನಾನು. ಅಂದ್ರೆ ಮುಂದಿನ ದಿನಗಳು ಎಲ್ಲನೂ ಚಲೋ ಬರಲಿ, ನೀವು ಅಂದ್ಕೊಂಡಾಗೇನೆ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳು, ಶಾಪಿಂಗ್ ವಿಡಿಯೋಗಳು ಮತ್ತು ಟ್ರಾವೆಲ್ ವಿಡಿಯೋಗಳು ಮಾಡ್ತೀನಿ. ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕ್ರಿ, ಒಳ್ಳೆ ಟೈಮ. ಮೊದಲಿನಕಿನ್ನ ಇವಾಗ ಲೈಫ್ ಅನ್ನೋದು ಸುಧಾರಿಸ್ಯದ. ಇನ್ನೂ ಹೆಚ್ಚಿಗೆ ಸುಧಾರಿಸ್ಲಿ. ತಿಪ್ಪಿ ಬರೋ ಹಿಂಗತ್ತಂತ ಮತ್ತು ಮನುಷ್ಯರು ಬರೋ ಹಿಂಗಲ್ಲೇನ್ರಿ. ಮನುಷ್ಯರ ನಸೀಬು ಒಳ್ಳೆ ರೀತಿಯಾಗಿ ಹೋಗಲ್ಲೇನ್ರಿ. ಹೋಗುತ್ತಾ ಆದರೆ ಭಾಳ ತಾಳ್ಮೆಯಿಂದ ಇರ್ಬೇಕು ನೋಡ್ರಿ. ನಾನು ಆ್ಯಕ್ಚುಲಿ 9-10 ವರ್ಷದಿಂದ ಭಾಳ ತಾಳ್ಮೆಯಿಂದ ಆದೀನಿ. ಬಟ್ ಆ ಟೈಮಿನೊಳಗೆ ಭಾಳ ಬೇಜಾರಾಗುತ್ತೆ, ಏನಪ್ಪ ಇದು ಹಿಂಗಲ್ಲ ಅಂತೇಳಿ. ಒಮ್ಮೊಮ್ಮೆ ಮನಸ್ಸು ಎಲ್ಲ ರೀತಿಯಿಂದನೂ ನಮ್ಗೆ ಯಾರು ಹೆಂಗಿರ್ಬೇಕು, ನಮ್ಗೇನು ಬೇಕು ಎಲ್ಲನೂ ರೆಡಿಮೇಡಾಗಿನೇ ಸಿಗ್ಬೇಕಂತಾಗೆ ಅನ್ಕೊತೀವಿ. ಅದು ಮನುಷ್ಯನ ಗುಣಧರ್ಮ ಸಹಜವಾಗಿ. ಮತ್ತು ಅದು ಎಲ್ಲರಿಗೆ ಅದು ಇರಂಗಿಲ್ಲಲ್ರಿ. ಎಲ್ಲರಿಗೆ ಆ ನಸೀಬ ಭಾಗ್ಯ ಸಿಗಂಗಿಲ್ಲ. ಕೆಲವರಿಗೆಲ್ಲ ಅವ್ರಿಗೆ ಹೆಂಗಿರ್ಬೇಕು ಏನು ಎಲ್ಲ ರೀತಿಯಿಂದನೂ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಇರುತ್ತೆ. ಇನ್ನು ಕೆಲವರಿಗೆ ಅವರು ಮೊದಲು ಇದ್ದಿದ್ದ ಜೀವನಕ್ಕಿಂತ ಸ್ವಲ್ಪ ಎಲ್ಲನೂ ಕಡಿಮೆನೇ ಇರುತ್ತೆ. ಅದನ್ನು ಅವರು ಕಷ್ಟಪಟ್ಟು ಪಡ್ಕೊಂಡಿರ್ತಾರಲ್ಲ, ಅದಕ್ಕೆ ಜಾಸ್ತಿ ತೃಪ್ತಿ ಅಂತ ಅನ್ನಿಸ್ತದ. ಸೊ ಆ ಥರ ನನಗೂ ನನ್ನ ವಿಷಯದಾಗ ಅದೇ ಥರ ಆಗೈತಿ. ಯಾವುದಕ್ಕೂ ನನಗೆ ಅದಾಗದೇ ಸಿಕ್ಕಿರುವಂಥದ್ದು ಭಾಳ ಕಡಿಮೆ. ಎಲ್ಲದಕ್ಕೂ ಸ್ವಲ್ಪ ಬರ್ದಾಡೋದಂತಾರೆ ನೋಡ್ರಿ, ಅದೇ ಥರನೇ ಆಗಿನಿ. ಏನು ಪಡ್ಕೊಂಡ್ರು ಅದೇ ಥರನೇ ಪಡ್ಕೊಂಡಿದ್ದೆ ನಾನು. ಇವಾಗ ಇದಿಷ್ಟು ಇನ್ನೊಂದು ಸ್ವಲ್ಪ ನೋಡಿ ಒಂದಿಷ್ಟು ಉದ್ದಿನ ಬೇಳೆ ಹಾಕಿ ತೊಳೆದು ಇಟ್ಟುಬಿಡ್ತೀನಿ ರೀ. ಅಂದರೆ ಸೇರಿ ಆಗ್ಬಿಡ್ತು ಆ ಕಡೆ. ರಾತ್ರಿ 7-8 ಸುಮಾರು ಮಿಕ್ಸಿ ಮಾಡ್ಕೋಬೇಕು. ಅದೊಂದು ಜಾರ್ ಒಂದು ಕೆಟ್ಟು ಹೋಗ್ಬಿಟ್ಟೈತಿ ದೊಡ್ಡದು. ಸಣ್ಣ ಜಾರಿನಾಗೆ ಎಕ್ಕರ್ಲಾಡ್ತೀನಿ. ಮತ್ತು ಎಕ್ಕರ್ಲಾಡಿ ಮತ್ತು ಅದನ್ನ ಒಳಗೆ ತೊಳೆದಿಟ್ಟಿದ್ರೆ ಮುಂಜಾನೆ ನಾಷ್ಟಕ್ಕೆ ಲಗುಟನೆ ಅದ್ರಾಗ ಹಾಕಕ್ಕೆ ಬರ್ತದೆ. ಸಣ್ಣ ಜಾರಿನಾಗ ಮಿಕ್ಸಿ ಒಂದು ತೊಗೋಬೇಕ್ರಿ. ಮನೆ ಸಾಮಾರು ತೊಗೋಬೇಕಂತ ಅಂದ್ಕೊಂಡೆ. ಕೆಲಸ ಮನೆ ಕಡೆ ಹೋದ್ವಿ, ಹಾಗಾಗಿ ಆಗಲೇ ಇಲ್ಲ. ಬಟ್ ಅರ್ಜೆಂಟಿಗೆ ಬೇಕು ನನಗೆ ಮಿಕ್ಸರ. ಯಾಕಂದ್ರೆ ಈಗೆಲ್ಲ ಹಪ್ಪಳ ಗಿಪ್ಪಳ ಮಾಡ್ಬೇಕಂತ ಅಂದ್ಕೊಂಡಿನಿ. ಅದಕ್ಕೆಲ್ಲ ಮತ್ತು ಮಿಕ್ಸಿ ಹಾಕಕ್ಕೆ ಜಾರಿನ ಅವಶ್ಯಕತೆ ಭಾಳ ಐತಿ. ಮನೆದು ಒಂಥರ ಸುಟ್ಟು ವಾಸನೆ ಬರಕತ್ತೈತಿ. ಒಳ್ಳೆ ಮೇಳೆ ರಿಪೇರಿ ಮಾಡಿಸೋದಾಗೈತಿ. ಹಾಗಾಗಿ ತೊಗೊಂಬರ್ಬೇಕ್ರಿ.